ನಟ ದರ್ಶನ್ ಜೈಲಿಗೆ ಇದೀಗ ದರ್ಶನ್ ಆಪ್ತರಿಗೂ ಬಿಗ್ ಶಾಕ್ ಕಾದಿದೆ. ನಟ ದರ್ಶನ್ ಅಭಿಮಾನಿಗಳಿಂದ ಸಾಕ್ಷಿಗೆ ಬೆದರಿಕೆ ಹಾಕಿದಂತಹ ಕೇಸು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊಬೈಲ್ ರಿಟ್ರೀವ್ ರಿಪೋರ್ಟ್ನಲ್ಲಿ ಈಗ ಬಯಲಾಗುತ್ತಾ ರಹಸ್ಯ ಅನ್ನುವಂಥ ಪ್ರಶ್ನೆ ಇದೆ. ಏನು ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ದರ್ಶನ್ ಆಪ್ತರಿಗೂ ಕೂಡ ಬಿಗ್ ಶಾಕ್ ಆಗಿದೆ. ನಟ ದರ್ಶನ್ ಅಭಿಮಾನಿಗಳಿಂದ ಸಾಕ್ಷಿಗೆ ಬೆದರಿಕೆ ಹಾಕಿದಂತಹ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊಬೈಲ್ ರಿಟ್ರೀವ್ ರಿಪೋರ್ಟ್ನಲ್ಲಿ ಬಯಲಾಗುತ್ತಾ ರಹಸ್ಯ ಅಂತ ಹೊರಬೀಳುತ್ತಾ ಸಾಕ್ಷಿಗೆ ಬೆದರಿಕೆ ಹಾಕಿದಂತಹ ಅಂದ್ರೆ ಬೆದರಿಕೆ ಹಾಕಿದವ್ರು ಯಾರು ಅನ್ನುವಂತಹ ಸತ್ಯಲ್ಲಿ ಹೊರಬರುತ್ತಾ ಅಂತ ಡಿಫೆನ್ಸ್ ಹಿಂದಿರುವಂತಹ ಕಾರಣದ ಮುಖಗಳ ಮುಖವಾಡ ಇಲ್ಲಿ ಬಯಲಾಗುತ್ತಾ. ನಟ ದರ್ಶನ್ ಜೈಲಿಗೆ ಇದೀಗ ದರ್ಶನ್ ಆಪ್ತರಿಗೂ ಬಿಗ್ ಶಾಕ್. ನಟ ದರ್ಶನ್ ಅಭಿಮಾನಿಗಳಿಂದ ಸಾಕ್ಷಿಗೆ ಬೆದರಿಕೆ ಹಾಕಲಾಗಿತ್ತು. ಈ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ತನಿಖೆಗಳಾಗ್ತಾ ಇದೆ. ಮೊಬೈಲ್ ರಿಟ್ರೀವ್ ರಿಪೋರ್ಟ್ನಲ್ಲಿ ರಹಸ್ಯ ಬಯಲಾಗುತ್ತಾ, ಹೊರಬೀಳುತ್ತಾ ಇಲ್ಲಿ ರಹಸ್ಯ ಅಂತ. ಅಂದರೆ ಇಲ್ಲಿ ಕಾಣದ ಕೈ ಅಂದರೆ ಯಾರು ಬೆದರಿಕೆಯನ್ನು ಹಾಕಿದ್ರು ಅವ್ರು ಯಾರು ಅಂತ ಈ ಒಂದು ರಿಪೋರ್ಟ್ನಲ್ಲಿ ಗೊತ್ತಾಗುತ್ತಾ ಹೇಗೆ ಅನ್ನುವಂಥದ್ದು ಸಾಕಷ್ಟು ತನಿಖೆಗಳು ನಡೀತಾ ಇದೆ. ಪೊಲೀಸರು ತನಿಖೆಗಳನ್ನು ನಡೆಸ್ತಾ ಇದ್ದಾರೆ. ಏನು ನಟ ದರ್ಶನ್ ಕೇಸ್ ವಿಚಾರವಾಗಿ ಈಗ ನಟ ದರ್ಶನ್ ಅಭಿಮಾನಿಗಳಿಂದ ಸಾಕ್ಷಿಗೆ ಬೆದರಿಕೆ ಹಾಕಲಾಗಿತ್ತು. ಅಂದರೆ ನನಗೆ ಗೊತ್ತೇ ಇಲ್ಲ, ನಾನು ನೋಡೇ ಇಲ್ಲ ಅನ್ನುವಂಥ ಸುಳ್ಳು ಮಾಹಿತಿಯನ್ನು ನೀಡಬೇಕು ಅಂತ ಹೇಳಿ ಬೆದರಿಕೆ ಹಾಕಲಾಗಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆದರಿಕೆ ಹಾಕಲಾಗಿತ್ತು. ಇಂದು ಕಾಮಾಕ್ಷಿಪಾಳ್ಯ ಪೊಲೀಸರ ಕೈ ಸೇರಲಿದೆ ರಿಟ್ರೀವ್ ರಿಪೋರ್ಟ್ ಏನಿದೆ ಅದು ಕಾಮಾಕ್ಷಿಪಾಳ್ಯ ಪೊಲೀಸರ ಕೈ ಸೇರಲಿದೆ. 49ನೇ ಸಾಕ್ಷಿ ಸಂದೀಪ್ಗೆ ಬೆದರಿಕೆಯನ್ನ ಹಾಕಿದಂತಹ ದರ್ಶನ್ ಫ್ಯಾನ್ಸ್ ಮೂವರನ್ನ ಬಂಧಿಸಿ ತನಿಖೆ ನಡೆಸ್ತಾ ಇದ್ದಾರೆ ಕಾಮಾಕ್ಷಿಪಾಳ್ಯ ಪೊಲೀಸರು. ತನಿಖೆಯಲ್ಲಿ ಚಾಟ್ ಕಾಲ್ ಹಿಸ್ಟ್ರಿಯನ್ನ ಡಿಲೀಟ್ ಮಾಡಿರೋದು ಪತ್ತೆಯಾಗಿದೆ. ನೋಡಿ, ಚಾಟ್ ಮಾಡಿರುವಂಥದ್ದು, ಕಾಲ್ ಮಾಡಿರುವಂಥದ್ದು ಎಲ್ಲವನ್ನ ಡಿಲೀಟ್ ಮಾಡಿರುವಂಥದ್ದು. ಏನು ಮೊಬೈಲ್ ಎಕ್ಸ್ಟ್ರಾಕ್ಟ್ CIDಗೆ ಕೊಟ್ಟಿರುವಂಥದ್ದು. ಇದು ಕಾಮಾಕ್ಷಿಪಾಳ್ಯ ಕೈ ಸೇರಲಿದೆ ರಿಪೋರ್ಟ್. ಅವರ ಮೊಬೈಲ್ ಹಿಸ್ಟ್ರಿ ಏನಿದೆ ಅಂದರೆ ಯಾರಿಗೆ ಕಾಲ್ ಮಾಡಿದ್ರು, ಮೆಸೇಜ್ ಮಾಡಿದ್ರು ಎಲ್ಲವನ್ನ ತೆಗೆಸ್ತಾ ಇರುವಂಥದ್ದು. ಪ್ರಮುಖ ಆರೋಪಿ ಡಿ ಕಂಪನಿ ಪೇಜ್ ಅಡ್ಮಿನ್ ಆಗಿರುವಂತಹ ಪುನೀತ್, ದರ್ಶನ್ ಆಪ್ತ ಹಾಗೂ ಡಿ ಕಂಪನಿ ಪೇಜ್ ಅಡ್ಮಿನ್ ಆಗಿರುವಂತಹ ಪುನೀತ್, ಪ್ರಕರಣದ ಪ್ರಮುಖ ಆರೋಪಿಯಾಗಿರುವಂತಹ ದರ್ಶನ್ ಆಪ್ತ ಪುನೀತ್, ಈತನ ಒಂದು ಡೀಟೇಲ್ಸ್ ಅನ್ನು ತೆಗೆಯಲಾಗ್ತಾ ಇರುವಂಥದ್ದು. 5 ದಿನಗಳ ಕಾಲ ಹೆಚ್ಚುವರಿಯಾಗಿ ಕಸ್ಟಡಿಗೆ ಪಡೆದಿರುವಂತಹ ಪೊಲೀಸರು ಇಲ್ಲಿ ರಿಪೋರ್ಟ್ ಬಂದ ಮೇಲೆ ವರದಿಯನ್ನ ಮುಂದಿಟ್ಟು ಪುನೀತನ್ನ ವಿಚಾರಣೆ ನಡೆಸಲಾಗುತ್ತೆ. ಇಲ್ಲಿ ಅಂದ್ರೆ ಈ ರಿಪೋರ್ಟ್ನಲ್ಲಿ ಎಲ್ಲಾ ಮಾಹಿತಿ ಹೊರಬರುತ್ತೆ ಎಂದು ಕಾಮಾಕ್ಷಿಪಾಳ್ಯ ಪೊಲೀಸರ ಕೈ ಸೇರಲಿದೆ ರಿಪೋರ್ಟ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗೆ ಬೆದರಿಕೆಯನ್ನ ಹಾಕಿರಲಾಗಿತ್ತು ದರ್ಶನ್ ಅಭಿಮಾನಿಗಳಿಂದ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಇವಾಗ ಇನ್ನಷ್ಟು ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಇದ್ದಾರೆ. ಏನು ಪೊಲೀಸರ ಕೈ ಸೇರಲಿರುವಂಥದ್ದು ಅಂದರೆ ಈ ದರ್ಶನ್ ಕೇಸ್ನಲ್ಲಿ ಬಹಳಷ್ಟು ಟ್ವಿಸ್ಟ್ಗಳು ಸಿಗ್ತಾ ಇದೆ. ದರ್ಶನ್ ಅಭಿಮಾನಿಗಳಿಂದನೇ ಎಲ್ಲೋ ಒಂದು ಕಡೆ ದರ್ಶನಿಗೆ ಸಂಕಷ್ಟ ಉಂಟಾಗ್ತಿದ್ಯಾ ಅನ್ನುವಂಥ ಪ್ರಶ್ನೆ ಕೂಡ ಇರುವಂಥದ್ದು. 49ನೇ ಸಾಕ್ಷಿ ಸಂದೀಪ್ಗೆ ಬೆದರಿಕೆ ಹಾಕಿದಂತಹ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಅರುಣ್, ಈ ಬಗ್ಗೆ ಇನ್ನಷ್ಟು ಮಾಹಿತಿ ಏನಿದೆ? ಲಕ್ಷ್ಮಿ, ಏನಂದ್ರೆ ಬೆಂಗಳೂರಿನಲ್ಲಿ ನಡೆದಿದ್ದಂತ ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಈಗಾಗಲೇ ಆರೋಪಿಗಳು 3 ಜನ ಕಾಮಾಕ್ಷಿಪಾಳ್ಯ ಪೊಲೀಸರು ಬಂಧಿಸಿದ್ದಾರೆ. ಸೊ ಅವರ ಮೊಬೈಲ್ ಅನ್ನ ಈಗ CIDಗೆ ಎಕ್ಸ್ಟ್ರಾಕ್ಟ್ ಮಾಡಕ್ಕೆ ಕಳಿಸಿರುವಂತದ್ದು. ಆ ಒಂದು ರಿಪೋರ್ಟ್ ವರದಿ ಇವತ್ತು ಕಾಮಾಕ್ಷಿಪಾಳ್ಯ ಪೊಲೀಸರ ಒಂದು ಕೈ ಸೇರುವಂತದ್ದು. ಅಂದ್ರೆ ಅದರಲ್ಲಿ ಪ್ರಮುಖವಾಗಿ ಗೊತ್ತಾಗುತ್ತೆ ಯಾರೆಲ್ಲ ಜೊತೆ ಈ ಪುನೀತ್ ಪ್ರಮುಖವಾಗಿ ಈ ಡಿ ಬಾಸ್ ಅಂದ್ರೆ ಡಿ ಕಂಪನಿ ಅಡ್ಮಿನ್ ಪೇಜ್ ನ ಒಂದು ಅಡ್ಮಿನ್ ಆಗಿದ್ದ ಪುನೀತ್. ಸೊ ಆತ ಯಾರ ಜೊತೆ ಎಲ್ಲ ಚಾಟ್ ಮಾಡಿ ಮಾತಾಡಿದ್ದ, ಮತ್ತೆ ಆತನ ಜೊತೆಗೆ ಯಾರೆಲ್ಲ ಚಾಟ್ ಮಾಡಿದ್ರು ಅನ್ನೋದು ಎಕ್ಸಾಕ್ಟ್ ಕಾಪಿಯನ್ನ ಇವತ್ತು ಪೊಲೀಸರ ಕೈ ಸೇರುತ್ತೆ. ಸೊ ಇದಾದ ನಂತರ ಗೊತ್ತಾಗುತ್ತೆ ಯಾರ್ಯಾರ ಜೊತೆ ಈ ತರ ಮಾತಾಡಿರೋದ್ರು. ಮತ್ತೆ ತನಿಖೆ ವೇಳೆ ಆರೋಪಿಗಳ ಚಾಟ್ ಮತ್ತೆ ಕಾಲ್ ಹಿಸ್ಟರಿ ಎಲ್ಲವನ್ನು ಸಹ ಆರೋಪಿಗಳು ಡಿಲೀಟ್ ಮಾಡ್ತಿದ್ರು. ಮತ್ತೆ ಬೇರೆ ಬೇರೆ ಮೊಬೈಲ್ ಅನ್ನ ಬಳಸ್ಕೊಂಡು ಆತನ ಪುನೀತ್ ಅಂತ ಏನು ಆರೋಪಿ ಅಂದ್ರೆ ಈಗ ಬಂಧಿತನಾಗಿದ್ದಾನೆ. ಸೊ ಆತನ ಮೊಬೈಲ್ ಬಳಿ ಒಂದು 5ಕ್ಕೂ ಹೆಚ್ಚು ಮೊಬೈಲ್ಗಳು ಪತ್ತೆ ಆಗಿರುವಂತದ್ದು. ಮತ್ತೆ ವಾಟ್ಸ್ಆಪ್ ಏನೆಲ್ಲ ಚಾಟ್ ಮಾಡಿದ್ದಾನೆ, ಮತ್ತೆ ವಾಟ್ಸ್ಆಪ್ ಕಾಲ್ಸ್ ಎಲ್ಲೆಲ್ಲ ಮಾತಾಡಿದ್ದಾನೆ ಎಲ್ಲವನ್ನೂ ಸಹ ಆತ ಡಿಲೀಟ್ ಮಾಡ್ಕೊಂಡು ಪೊಲೀಸರಿಗೆ ಕೊಟ್ಟಿರುವಂತದ್ದು. ಸೊ ಇದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೇಕು ಅಂದ್ಬಿಟ್ಟು CIDಗೆ ಕಾಮಾಕ್ಷಿಪಾಳ್ಯ ಪೊಲೀಸರು ಅದನ್ನ ಕೊಟ್ಟಿರುವಂತದ್ದು. ಯಾಕಂದ್ರೆ CID ಟೆಕ್ನಿಕಲ್ ಸೆಲ್ ಅದನ್ನು ತುಂಬಾ ನಮ್ಮ ರಾಜ್ಯದಲ್ಲಿ ಸ್ಟ್ರಾಂಗ್ ಇರುವಂತದ್ದು. ಮತ್ತೆ ಯಾವುದೇ ರೀತಿಯ
ಟೆಕ್ನಿಕಲ್ ಗಳನ್ನ ಅದನ್ನ ರಿಟ್ರೀವ್ ಬರುವಂತಹ ಒಂದು ಸಿಡಿಯಲ್ಲಿ ಒಂದು ಸೆಲ್ ಇರುವಂತದ್ದು. ಸೊ ಹಾಗಾಗಿ ಅಲ್ಲಿಗೆ ಕೊಟ್ಟಿರುವಂತದ್ದು. ಹಾಗಾಗಿ ಅದರ ಒಂದು ರಿಪೋರ್ಟ್ ಇವತ್ತು ಪೊಲೀಸರ ಕೈ ಸೇರುತ್ತೆ. ಇದರಲ್ಲಿ ಕೈ ಸೇರಿದ ನಂತರ ಈ ಒಂದು 3 ಜನ ಬಿಟ್ಟು ಬೇರೆ ಎಲ್ಲ ಯಾರು ಈ ಒಂದು ಸಾಕ್ಷಿಗೆ ಬೆದರಿಕೆ ಹಾಕಿದ್ದಾರೆ ಮತ್ತೆ ಇದಕ್ಕೆ ಪ್ರೇರಣೆ ಮತ್ತೆ ಪ್ರಚೋದನೆ ಕೊಟ್ಟಿದ್ದಾರೆ ಅನ್ನೋದು ಈ ಒಂದು ರಿಪೋರ್ಟ್ ಬಂದ ಮೇಲೆ ಗೊತ್ತಾಗುವಂತದ್ದು. ಲಕ್ಷ್ಮಿ, ಧನ್ಯವಾದ ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ.